ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಕೇಶವ ಮತ್ತು ಮಾಧವ ವಲ್ಲಭನನ್ನು ಬಿಡಿಸಲು ಸಾಕ್ಷಿಯಾಗಿರುವ ನಂದಿನಿಯನ್ನು ಹುಡುಕಿಕೊಂಡು ಹೋಗ್ತಾರೆ. ಲಾಯರ್ ಬಂದು ಮಾಧವನಿಗೆ ಪೊಲೀಸರಿಗೆ ವಾರ್ನಿಂಗ್ ಕೊಟ್ಟಿದ್ದೇನೆ, ಇನ್ನು ಮುಂದೆ ವಲ್ಲಭನ ಮೇಲೆ ಒಂದೇ ಒಂದು ಪೆಟ್ಟು ಬೀಳುವುದಿಲ್ಲ ಎಂದು ಧೈರ್ಯ ತುಂಬುತ್ತಾರೆ. ನಂದಿನಿ ಸಿಕ್ಕರೆ ಮಾತ್ರ ವಲ್ಲಭ್ ರಿಲೀಸ್ ಆಗಲು ಸಾಧ್ಯ ಎಂದು ಎಲ್ಲರಿಗೂ ತಿಳಿಯುತ್ತಿರುತ್ತದೆ. ಇತ್ತ ಮನೆಯಲ್ಲಿ ವಲ್ಲಭನಿಗೆ ಜೈಲಾಗಿರುವ ವಿಷಯ ನೆನಪಿಸಿಕೊಂಡು ಗಿರಿಜಾ, ಅಮ್ಮು, ನಂದನ್ ಸೇರಿದಂತೆ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿರುತ್ತದೆ. ಅಮ್ಮುಗೆ ಗಂಡನ ಚಿಂತೆ ಕಾಡುತ್ತಿರುತ್ತದೆ. ಪಾಪ ನನ್ನ ವಲ್ಲಭ ಏನು ತಿಂದಿದ್ದಾನೋ ಇಲ್ಲವೋ, ಅವನನ್ನು ನೋಡಲೇಬೇಕು ಎಂದು ಹಠ ಹಿಡಿಯುತ್ತಾಳೆ. ಆಗ ಮೀನಾ ಮತ್ತು ಪ್ರಿಯಾ ಸೇರಿ ವಲ್ಲಭನಿಗೆ ಇಷ್ಟವಾದ ಅಡುಗೆ ಮಾಡಿಕೊಟ್ಟು ಅಮ್ಮು ಜೊತೆ ಕಳುಹಿಸ್ತಾರೆ. ಗಿರಿಜಾ ಮತ್ತು ನಂದನ್ ವಲ್ಲಭನ ನೆನಪಿನಲ್ಲಿ ಊಟವನ್ನೇ ಸೇರದೆ ಒದ್ದಾಡುತ್ತಿರುತ್ತಾರೆ. ಮೀನಾ ಮತ್ತು ಪ್ರಿಯಾ ಎಷ್ಟು ಹೇಳಿದರೂ ಅವರು ಊಟ ಮಾಡಲು ಒಪ್ಪುವುದಿಲ್ಲ. ಗಿರಿಜಾಳಿಗೆ ತನ್ನ ಅಣ್ಣ ತಮ್ಮಂದಿರೇ ವಲ್ಲಭನಿಗೆ ಈ ರೀತಿ ಮೋಸ ಮಾಡಿದ್ದಾರಲ್ಲ ಎಂಬ ದೊಡ್ಡ ಸಂಕಟ ಕಾಡುತ್ತಿರುತ್ತೆ. ಇನ್ನೊಂದೆಡೆ ಅಮ್ಮು ಊಟ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ತಲುಪ್ತಾಳೆ. ಅಲ್ಲಿ ವಲ್ಲಭನನ್ನು ನೋಡಿದ ಕೂಡಲೇ ಅವಳಿಗೆ ಕಣ್ಣೀರು ತಡೆಯಲಾಗುವುದಿಲ್ಲ. ಪೊಲೀಸರ ಹೊಡೆತಕ್ಕೆ ಸಿಲುಕಿ ವಲ್ಲಭನ ಕೈಕಾಲುಗಳು ಊದಿಕೊಂಡಿರುತ್ತವೆ. ಅವನಿಗೆ ತನ್ನ ಕೈಯಿಂದ ಊಟ ಮಾಡಲು ಕೂಡ ಆಗುತ್ತಿರುವುದಿಲ್ಲ. ಇದನ್ನು ನೋಡಿ ಅಮ್ಮು ಕಣ್ಣೀರಿಡುತ್ತಾ ತಾನೇ ಸ್ವತಃ ವಲ್ಲಭನಿಗೆ ಊಟ ಮಾಡಿಸ್ತಾಳೆ. ಆಗ ವಲ್ಲಭ, ನನಗೇನೂ ಆಗಿಲ್ಲ, ನೀನು ಟೆನ್ಷನ್ ತಗೊಂಬೇಡ, ಕೇಶವ ನಂದಿನಿಯನ್ನು ಕರೆತಂದು ನಾಳೆಯೇ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಅಮ್ಮಗೆ ಧೈರ್ಯ ತುಂಬುತ್ತಾನೆ. ಕೇಶವ ಮತ್ತು ಮಾಧವ ನಂದಿನಿಯನ್ನು ಹುಡುಕಿ ತಂದು ವಲ್ಲಭನನ್ನು ಸೇಫಾಗಿ ಮನೆಗೆ ಕರೆ ತರುತ್ತಾರಾ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕಾಗಿದೆ. ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.